ಗಮನ ಉರುವವ ಎತ್ತೈನ ಮಕ್ಕವ ಇವ ದೈವ ಪಿರಿವಿಗಳೇ. ಶ್ರೀರಾಮರು ಲಕ್ಷ್ಮಣ ಎರಡ ವಿಶ್ವಾಮಿತ್ರರನ್ನ ಆಶ್ರಮಕ್ಕೆ ಹೋಗಿ ಸೇದರು. ಅಲ್ಲಿಯ ಆಶ್ರಮ ಸುತ್ತಿ ಕಾಡು ಬನ ಹಟ್ಟುತ್ತು. 1000 ಕಣಕಾನ ಹುಲ್ಲು ಮನೆ ಹಟ್ಟುತ್ತು. ಪಕ್ಕದವೇ ದೊಡ್ಡ ಪಾರೆಯೂ ಅದನ್ನ ಸಾರೆ ಹಾಲು ಮಾಕೆ ನೀರು ಬುಬ್ಬ ಎಡೆಯೂ ಅಟ್ಟುತ್ತು. ಇತ್ತವ ಸಿಂಗರವಾನ ಕಾಡು ಬನವ ಕಂಡು ಶ್ರೀರಾಮರು ಲಕ್ಷ್ಮಣ ಎರಡ ಮೇಯ್ಮರುದು ಹೋದರು. ಬ್ರಹ್ಮಋಷಿ ವಿಶ್ವಾಮಿತ್ರರು ಶ್ರೀರಾಮರ ನೋಡಿ ಹೇಗಿದ್ರು, ರಾಮ ನಿಂಗೆರಡ ಆಶ್ರಮ ನಡುವ 2 ಪಕ್ಕವು ಅದಾವುದು ಮೇಲೆಯೂ ಕೀಯೆಯೂ ಕಾವಲಿಬ್ಬದು ಅಂದರು. ನಿಂಗೆರಡ ಹೋಗಿ ನೀರಟ್ಟಿಟ್ಟು ಬಂದು ಗಾಯತ್ರಿ ಅಮ್ಮನ ಯಾಗನೋಗೆ ಕುಳಿಯಿಂದರು. ಅದೇ ಮಾಕೆ ಶ್ರೀರಾಮರು ಲಕ್ಷ್ಮಣ ಎರಡ ಮಲೆಯಿಂದ ನೀರು ಬುಬ್ಬ ಎಡಗೋಯಿ ನೀರಟ್ಟಿ ಆಶ್ರಮನ ಎಲ್ಲೆಗೋಸು ಬಂದು ಅಲ್ಲಿಯ ಪ್ರತಿಷ್ಠೆ ಮಾಡಿದ ಶ್ರೀ ಬ್ರಹ್ಮಜ್ಞಾನೇಶ್ವರ ಲಿಂಗಗ ಅಭಿಷೇಕ ಮಾಡಿ ಹೂ ಹಾಕಿ ಪೂಜೆ ಮಾಡಿ ಆರತಿಯು ಎತ್ತಿ ಅದಿಂದಾಡು ಗಾಯತ್ರಿ ಯಾಗ ನಡವ ಆ ಯಾಗಶಾಲೆಗೆ ಹೋಗಿ ಅಲ್ಲಿ ಇಬ್ಬ ಎಲ್ಲಾ ಋಷಿಗಳವೂ ಮುನಿರಳವೂ ಕಂಡು ಎಲ್ಲಾವ ನೋಡಿ ಕೈ ಎತ್ತಿ ಮುಗಿದು ಆಶೀರ್ವಾದವೂ ಇಸಿದರು. ಒಂದೊಂದು ಋಷಿಗಳು ಮುನಿವರುಗಳು ಶ್ರೀರಾಮ ಲಕ್ಷ್ಮಣನ ನೋಡನೆ ಎಲ್ಲಾಗ ಆನಂದ ಕಣ್ಣೀರು ಬಂದಿತ್ತು. ಅವಕ್ಕಗ ಇದೋ 2 ಕ್ಷತ್ರಿಯರುಗಳು ಅದಾவது ರಾಜಕುಮಾರರುಗಳು ಬಂದಾರೆ ಎಂಬುದನ್ನು ತಾಂಡಿ ನಂಗಗ ಕಾವಲ ಶ್ರೀಮನ್ ನಾರಾಯಣನೇ ನರರೂಪನೋಗೆ ಬಂದಾರೆ ಎಂಬ ಆ ಉಣರ್ವು ಬಂದಿತ್ತು. ಅಲ್ಲಿ ಋಷಿಗಳೆಲ್ಲಾವೇ ಅಲ್ಲಿ ಆಡುವ ಗಾಯತ್ರಿ ಅಮ್ಮನ ವಿಗ್ರಹವ ನೋಡಾದೆ ವೇದ ಮಂತ್ರವ ಏಗುನೆ ಯಾಗವ ಮಾಡುನೆ ಶ್ರೀರಾಮರವೇ ನೋಡಿ ನಿಂತರು. ಅಜಾನಬಾಗು ಅರವಿಂದಲೋಚನಂ ದಿವ್ಯ ದೇಹಂ ಕರುಣಾನಿಕೇತನಂ. ಅತ್ತ ಒಂದು ಉದ್ದ, ಅತ್ತ ಒಂದು ಹುಟ್ಟು, ಅತ್ತ ಒಂದು ಅಗಲವಾನ ಹೆಗುಲು, ಅತ್ತ ಒಂದು ಅಗಲವಾನ ನೆಂಜು, ತಾಮರೆ ಹೂಮಾಕೆ ಕಣ್ಣು ತುಂಬಿದ ಗವನೋಗೆ ಕರುಣೆನೋಗೆ ಇಬ್ಬ ಶ್ರೀರಾಮರನ ಉರುವವ ನೋಡಿ ಎಲ್ಲ ಆನಂದನೋಗಿದ್ದರು. ನಂಗ ಒಳ್ಳಿತ್ತಾಲೆ ನಾಡು ಒಳ್ಳಿತ್ತು, ನಂಗ ಒಂದಾಲೆ ಎಲ್ಲವೇ ಒಳ್ಳಿತ್ತು ಎಂದು ಆ ಒಟ್ಟುಮೆಯ ಶಕ್ತಿಯ ಒಲಗ ಉಣರ್ತಿದ ಉತ್ತಮ ದೇವಿಯ ಮಕ್ಕವೇ ನಾಗಿ ತುಂಬಿದ ಗವದ ಸ್ವಾಮಿ ಶ್ರೀರಾಮರು ಲಕ್ಷ್ಮಣ ಎರಡ ಆಶ್ರಮವಾಸಿಗಳ ಎತ್ತ ಕಾತು ಬಂದರು ಎಂಬುದನ್ನ ಪತ್ತಿ ನಾ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.